ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ವೀಕ್ಲಿ ಅಪ್ಡೇಟ್. ಈ ವಾರನು ಕೂಡ ಇಂಟ್ರೆಸ್ಟಿಂಗ್ ಆಗಿರುವಂತ ಹೊಸ ಮೂವಿ ಅಪ್ಡೇಟ್ ಜೊತೆ ಬರ್ತಾ ಇದೀನಿ. ಶುರು ಮಾಡೋಣಾಗಿದ್ರೆ ಲೆಟ್ಸ್ ಗೋ. ಮೊದಲನೇದಾಗಿ ವಿಷ್ಣು ಮಂಚು ಅವರು ಆಕ್ಟ್ ಮಾಡ್ತಾ ಇರುವಂತ ಕಣ್ಣಪ್ಪ ಸಿನಿಮಾ ಟೀಮ್ ಕಡೆಯಿಂದ ಕಾಜಲ್ ಅಗರ್ವಾಲ್ ಅವರ ಪಾರ್ವತಿ ದೇವಿ ಕ್ಯಾರೆಕ್ಟರ್ ರಿವೀಲ್ಡ್ ಆಗಿದೆ. ಸಾಕ್ಷಾತ್ ದೇವಿ ತರನೇ ಕಾಣ್ತಾ ಇದಾರೆ, ವರ ಕೊಡೋ ತರ. ಸೈಫ್ ಅಲಿ ಖಾನ್ ಅವರ ಮಗ ಇಬ್ರಾಹಿಂ ಅಲಿ ಖಾನ್ ಶ್ರೀಲೀಲಾ ಅವರ ಡ್ಯಾನ್ಸ್ ಸ್ಟೆಪ್ ನ ನೋಡ್ಬಿಟ್ಟು ಫುಲ್ ದಿಲ್ ಖುಷಿಯಾಗಿ ಅವ್ರ ಜೊತೆ ಸ್ವಲ್ಪ ಲವಿ ಡವಿ ನಡೀತಾ ಇರೋಂತ ಕಾನ್ಸೆಪ್ಟ್ ಗಳಿದಾವೆ. ಲೀಕ್ ಆಗಿರೋ ಫೋಟೋಸ್ ಗಳನ್ನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಿಮ್ಗೆ ಏನೇನ್ ಮಾಡ್ತಾ ಇರೋದು ಔಟ್ ಆಫ್ ಕಂಟ್ರಿ ನಲ್ಲಿ ಅಂತ. ವಿಜಯ್ ರಾಘವೇಂದ್ರ ಅವರ ಹೊಸ ಸಿನಿಮಾ ಸೆಟೇರ್ ಇದೆ, ರುದ್ರಾಭಿಷೇಕ. ಈ ಸಿನಿಮಾದಲ್ಲಿ ವಿಜಯ್ ರಾಘವೇಂದ್ರ ಅವರು ಪಾತ್ರದಲ್ಲಿ ಆಕ್ಟ್ ಮಾಡ್ತಾ ಇದಾರೆ, ಟ್ರಿಬಲ್ ಆಕ್ಟಿಂಗ್. ಈ ಸಿನಿಮಾಗೆ ಪ್ಯಾನ್ ಇಂಡಿಯಾ ಕ್ರಿಯೇಷನ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇದಾರೆ. ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲೂ ಕೂಡ ಬರಬಹುದಾದಂತ ಸಿಚುವೇಶನ್ಸ್ ಗಳು ಕ್ರಿಯೇಟ್ ಮಾಡ್ತಾ ಇದಾರಂತೆ. ಈ ಸಿನಿಮಾದಲ್ಲಿ ವೀರಗಾಸೆ ಕಲಾವಿದನಾಗಿ ಆಕ್ಟ್ ಮಾಡ್ತಾ ಇದಾರಂತೆ ವಿಜಯ್ ರಾಘವೇಂದ್ರ ಸರ್ ಅವರು. ರೀಸೆಂಟ್ ಆಗಿ ಗೇಮ್ ಚೇಂಜರ್ ಸಿನಿಮಾ ಬಂತು, ರಾಮ್ ಚರಣ್ ಅವ್ರದ್ದು. ಈ ಸಿನಿಮಾದ ಫಸ್ಟ್ ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ರಿಪೋರ್ಟ್ ನೋಡ್ಬಿಟ್ಟು ತೆಲುಗು ಇಂಡಸ್ಟ್ರಿ ಅವರೇ ದಂಗಾಗ್ಬಿಟ್ಟಿದ್ದಾರೆ. 186 ಕೋಟಿ. ಏನ್ ಹೇಳ್ಬೇಕು ಗೊತ್ತಾಯ್ತಿಲ್ಲ. ಈ ತರ ಫೇಕ್ ರಿಪೋರ್ಟ್ ಗಳಿಂದ ಮುಂದೆ ಬರುವಂತ ಸಿನಿಮಾಗಳಿಗೂ ಕೂಡ ಎಫೆಕ್ಟ್ ಆಗೋದ್ರಲ್ಲಿ ಡೌಟ್ ಇಲ್ಲ. ಗೋಲ್ಡನ್ ಸ್ಟಾರ್ ಗಣೇಶ್ವರ ಕೃಷ್ಣ ಪ್ರಣಯ ಸಖಿ ಅಂತ ಒಂದು ಸಿನಿಮಾ ಬಂತು. ಈ ಸಿನಿಮಾದಲ್ಲಿ ಸೆಕೆಂಡ್ ಹೀರೋಯಿನ್ ಆಗಿ ಆಕ್ಟ್ ಮಾಡಿದಂತ ಶಾರಣ್ಯ ಶೆಟ್ಟಿ ಅವರು ತೆಲುಗು ಇಂಡಸ್ಟ್ರಿಗೆ ಜಂಪ್ ಆಗ್ತಾ ಇದ್ದಾರೆ. ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ, ಬಟ್ ಯಾವ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದಾರೆ, ಯಾವ ಪ್ರೊಡಕ್ಷನ್ ಅಂಡರ್ ಅಲ್ಲಿ ಬರ್ತಾ ಇದೆ, ಯಾವುದೇ ರೀತಿಯ ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ಬಟ್ ತೆಲುಗು ಇಂಡಸ್ಟ್ರಿಗೆ ಆಲ್ರೆಡಿ ಜಂಪ್ ಆಗ್ಬಿಟ್ಟಿದ್ದಾರೆ, ಕನ್ಫರ್ಮ್. ಇನ್ನ ಬಿಗ್ ಬಾಸ್ ವಿನ್ನರ್ ಮಹೇಶ್ ಕಾರ್ತಿಕ್ ಅವರ ರಾಮರಸ ಅಂತ ಒಂದು ಸಿನಿಮಾ ಬರ್ತಾ ಇದೆ. ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಎಬಾ ಪಟೇಲ್ ಅವರು ಮತ್ತೆ ಕನ್ನಡ ಇಂಡಸ್ಟ್ರಿಗೆ ವಾಪಸ್ ಬರ್ತಾ ಇದಾರೆ. ಅಧ್ಯಕ್ಷ ಸಿನಿಮಾದಲ್ಲಿ ಶರಣ್ ಅವ್ರ ಜೊತೆಗೆ ರೊಮ್ಯಾನ್ಸ್ ಮಾಡಿದ್ರು. ಈಗ ಮಹೇಶ್ ಬಾಬು ಅವ್ರ ಜೊತೆಗೆ ಸ್ವಲ್ಪ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಈ ಹಿಂದೆ ಪೀಪಲ್ ಮೀಡಿಯಾ ಫ್ಯಾಕ್ಟರಿ ಅವರು ಶ್ರೀಮುರಳಿ ಅವ್ರಿಗೆ ಹೊಸ ಸಿನಿಮಾನ ಪ್ರೊಡ್ಯೂಸ್ ಮಾಡೋದಾಗಿ ಅನೌನ್ಸ್ಮೆಂಟ್ ಮಾಡಿದ್ರು. ಬಟ್ ಅಲ್ಲಿ ಡೈರೆಕ್ಟರ್ ಯಾರು ಮಾಡ್ತಾ ಇದಾರೆ, ಏನು ಕತೆ, ಅದು ಯಾವ್ದು ಕೂಡ ರಿವೀಲ್ಡ್ ಆಗಿರ್ಲಿಲ್ಲ. ಬಟ್ ಇವಾಗ ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇರೋದು ವಿಶಾಲ್ ಆತ್ರೇಯ. ಇವರು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದಾರೆ, ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ ಮೂವಿ ಟೀಮ್ ಅವರು. ಇನ್ನು ಪ್ರಜ್ವಲ್ ದೇವರಾಜ್ ಅವರ ರಾಕ್ಷಸ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇದೇ ಫೆಬ್ರವರಿ 26ನೇ ತಾರೀಕು. ಈ ಸಿನಿಮಾ ತೆಲುಗುನಲ್ಲೂ ಕೂಡ ಅದೇ ಟೈಮ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಈ ಹಿಂದೆ ಶಿವಣ್ಣ ಅವರು ವೇದ ಅಂತ ಒಂದು ಸಿನಿಮಾನ ಆಕ್ಟ್ ಮಾಡಿದ್ರು. ಆ ಸಿನಿಮಾದ ತೆಲುಗು ವರ್ಷನ್ ನ MVR ಕೃಷ್ಣ ಅವರು ಆಂಧ್ರ ಪ್ರದೇಶ್ ಫುಲ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ತೆಲುಗು ವರ್ಷನ್. ಅದೇ ಕಂಪನಿ ಈಗ ಪ್ರಜ್ವಲ್ ದೇವರಾಜ್ ಅವರ ರಾಕ್ಷಸ ಸಿನಿಮಾನು ಕೂಡ ಎಂಟೈರ್ ಆಂಧ್ರ ಪ್ರದೇಶ್ ರಿಲೀಸ್ ಮಾಡ್ತಾ ಇದಾರೆ. ಬಾರಿ ದೊಡ್ಡ ಮೊತ್ತಕ್ಕೆ ಸೆಲ್ ಆಗಿದೆ ಅಂತ ವಿಷಯ ಗೊತ್ತಾಗ್ತಾ ಇದೆ, ಎಷ್ಟಕ್ಕೆ ಅಂತ ರಿವೀಲ್ಡ್ ಆಗಿಲ್ಲ. ಇನ್ನು ತಮಿಳ್ ಆಕ್ಟರ್ ಸೂರ್ಯ ಅವರ ರೆಟ್ರೋ ಸಿನಿಮಾ ಬರ್ತಾ ಇದೆ, ನಿಮ್ಗೆಲ್ಲ ಗೊತ್ತೇ ಇದೆ. ರೀಸೆಂಟ್ ಆಗಿ ಟೈಟಲ್ ಟೀಸರ್ ನು ಕೂಡ ರಿವೀಲ್ ಮಾಡಿದ್ರು. ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಮೇ 1ನೇ ತಾರೀಕು 2025ಕ್ಕೆ. ಲಿಟ್ರಲಿ ಪ್ಯಾನ್ ಇಂಡಿಯಾ ಲೆವೆಲ್ ಈ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ರೆ, ಕನ್ನಡದಲ್ಲೂ ಕೂಡ. ಇನ್ನು ಲೋಕೇಶ್ ಕನಕರಾಜ್ ಅವರ LCU ಇದ್ರೊಳಗಡೆ ತುಂಬಾ ಹೀರೋಗಳು ಎಂಟ್ರಿ ಕೊಟ್ಟಿದ್ದಾರೆ. ತಲಪತಿ ಅವರು ಬಂದು ಹೊರಟೋಗಿದ್ದಾರೆ, ಇನ್ನು ಬರಲ್ಲ. ಅವರು ರಾಜಕೀಯ ಲೈಫ್ ನ ಸ್ಟಾರ್ಟ್ ಮಾಡ್ತಾ ಇದಾರೆ. ಇದೀಗ ಈ LCU ಒಳಗಡೆಗೆ ಹೊಸ ಹೀರೋ ಒಬ್ರು ಎಂಟ್ರಿ ಕೊಡ್ತಾ ಇದಾರೆ. ಇಟ್ಸ್ ನಾನ್ ಅದರ್ ದೆನ್ ಅಜಿತ್ ಕುಮಾರ್. ಅಜಿತ್ ಅವರು ಈ ಯೂನಿವರ್ಸ್ ಒಳಗಡೆ ಎಂಟ್ರಿ ಕೊಡ್ತಾ ಇದಾರೆ. ಯಾವ ಸಿನಿಮಾ, ಏನು ಟೈಟಲ್, ಹಾಡಮೋಳು ಏನು ಇನ್ನು ಫಿಕ್ಸ್ ಆಗಿಲ್ಲ. ಬಟ್ ಇವರು LCU ಒಳಗಡೆ ಕಾಣಿಸ್ಕೊಳ್ಳೋದು ಕನ್ಫರ್ಮ್ ಅಂತ ಲೋಕೇಶ್ ಕನಕರಾಜ್ ಅವರು ಎಲ್ಲೋ ಹೇಳ್ಬಿಟ್ಟಿದ್ದಾರೆ. ಅದನ್ನ ಕೇಳಿಸ್ಕೊಂಡಂತ ಯಾರೋ ಒಬ್ಬ ಲೀಕ್ ಮಾಡ್ಬಿಟ್ಟು ಸ್ಪ್ರೆಡ್ ಮಾಡ್ಬಿಟ್ಟಿದ್ದಾರೆ. ಸಂಜು ವೆಟ್ಸ್ ಗೀತಾ ಚಾಪ್ಟರ್ 2 ಈ ಸಿನಿಮಾ ಪೋಸ್ಟ್ ಪೋನ್ ಆಯ್ತು. ಶುಭಂತರ್ ಜೊತೆಗೆ ಪೈಪೋಟಿಗೆ ಬಿದ್ದಿದ್ರು, ಏನೋ ಕಿರಿಕ್ ಆಗಿ ಪೋಸ್ಟ್ ಪೋನ್ ಮಾಡ್ಕೊಂಡಿದ್ದಾರೆ. ಪ್ರೊಡ್ಯೂಸರ್ ಡೈರೆಕ್ಟರ್ ಮಧ್ಯೆ ಏನೋ ಕಿರಿಕ್ ಆಗಿ ತತ್ನೆ. ಇದೀಗ ಈ ಸಿನಿಮಾ ಅಫಿಷಿಯಲ್ ಆಗಿ 17ನೇ ತಾರೀಕು ರಿಲೀಸ್ ಮಾಡ್ತಾ ಇದಾರೆ, ಇದೇ ತಿಂಗಳು 17ನೇ ತಾರೀಕು. ಇನ್ನು ಪ್ರಭಾಸ್ ಅವರ ರಾಜಾ ಸಾಬ್ ಸಿನಿಮಾ ಬರ್ತಾ ಇತ್ತು. ಈ ಸಿನಿಮಾದ ಅಫಿಷಿಯಲ್ ರಿಲೀಸ್ ಡೇಟ್ ನು ಕೂಡ ಅನೌನ್ಸ್ಮೆಂಟ್ ಮಾಡಿದ್ರು, ಏಪ್ರಿಲ್ 10ನೇ ತಾರೀಕು. ಇದೀಗ ಕನ್ಫರ್ಮ್ ಆಗ್ತಾ ಇದೆ, ಈ ಸಿನಿಮಾನ ಅಫಿಷಿಯಲ್ ಆಗಿ ಪೋಸ್ಟ್ ಪೋನ್ ಮಾಡಿದ್ದಾರೆ ಬೇರೆ ಡೇಟ್ ಗೆ. ಪ್ರಾಬ್ಲಮ್ ಡೇಟ್ ಲಾಕ್ ಆಗ್ತಾ ಇಲ್ಲ ಕರೆಕ್ಟ್ ಆಗಿ ಶೂಟಿಂಗ್ ಮಾಡೋದಕ್ಕೆ. ಇನ್ನು ಪೋಸ್ಟ್ ಪೋನ್ ಆಗ್ತಾ ಡಿಲೇ ಆಗ್ತಾ ಹೋಗ್ತಾ ಇದೆಯಂತೆ ಎಲ್ಲ ಶೆಡ್ಯೂಲ್ ಗಳು. ಸೊ ಅದಕ್ಕೋಸ್ಕರ ಪೋಸ್ಟ್ ಪೋನ್ ಮಾಡಿದ್ದಾರೆ ರಿಲೀಸ್ ಡೇಟ್ ನ. ಸೊ ಫೈನಲ್ ಆಗಿ ಮಾರ್ವಲ್ ಫ್ಯಾನ್ಸ್ ಗಳಿಗೆ ದೊಡ್ಡ ಹಬ್ಬನೇ ಅಂತ ಹೇಳ್ಬೋದು. ನೀವು ಊಹೆನ ಮಾಡ್ಕೊಳಕ್ ಆಗದಿರೋ ಅಂತ ಒಂದು ದೊಡ್ಡ ಅಪ್ಡೇಟ್ ಬಂದ್ಬಿಟ್ಟಿದೆ. ರೀಸೆಂಟ್ ಆಗಿ ಅವೆಂಜರ್ಸ್ ಡೂಮ್ಸ್ಡೇ ಅನೌನ್ಸ್ಮೆಂಟ್ ಮಾಡಿದ್ರು. ಇದೇ ಸಿನಿಮಾದಲ್ಲಿ ಕ್ರಿಸ್ ಎವನ್ಸ್ ಅವರು ಕೂಡ ರಿಟರ್ನ್ ಆಗ್ತಾ ಇದಾರೆ ಅಂತ ಅಫಿಷಿಯಲ್ ಕನ್ಫರ್ಮ್ ಆಗಿದೆ. ಬಟ್ ವೇರಿಯಂಟ್ ಆಗಿರಬಹುದು ಅಂತ ನಾನು ಅನ್ಕೋತಾ ಇದ್ದೀನಿ. ಬೇರೆ ಯೂನಿವರ್ಸ್ ಇಂದ ಬೇರೆ ವೇರಿಯಂಟ್ ಅಪಿಯರೆನ್ಸ್ ಕೊಡಬಹುದು ಅಂತ ಐ ಹೋಪ್ ಮಾಡ್ತಾ ಇದ್ದೀನಿ. ಈ ವಾರದ ವೆರಿ ಹಾಟ್ ನ್ಯೂಸ್ ಏನಪ್ಪಾ ಅಂದ್ರೆ, ರಿಷಬ್ ಶೆಟ್ಟಿ ಮೇಲೆ ಒಂದು ದೊಡ್ಡ ಕೇಸ್ ಹಾಕ್ಬಿಟ್ಟಿದ್ದಾರೆ. ಹೌದು, ಈಗಾಗಲೇ ರಿಷಬ್ ಶೆಟ್ಟಿ ಅವರು ಜೈ ಹನುಮಾನ್ ಸಿನಿಮಾದಲ್ಲಿ ಹನುಮಾನ್ ಕ್ಯಾರೆಕ್ಟರ್ ಗೆ ಬಣ್ಣ ಹಚ್ಚೋದಕ್ಕೆ ರೆಡಿ ಆಗಿದ್ದಾರೆ. ಅಫಿಷಿಯಲ್ ಪೋಸ್ಟರ್ ನು ಕೂಡ ಬಿಟ್ಟಿದ್ರು, ನೋಡಿದ್ರ. ಈ ಪೋಸ್ಟರ್ ಮೇಲೆ ಇಟಿಗೇಷನ್ ಹಾಕಿದ್ರೆ ಈಗ ಒಬ್ರು ಲಾಯರ್ ಮಮಿದಾಳ್ ತಿರುಮಲ ಅನ್ನೋ ಒಬ್ಬ ವಕೀಲರು ಈ ಪೋಸ್ಟರ್ ಮೇಲೆ ಕೇಸ್ ಹಾಕಿದ್ದಾರೆ. ಜೊತೆಗೆ ಇದನ್ನ ಪ್ರೊಡ್ಯೂಸ್ ಮಾಡ್ತಾರಂತ ಮೈತ್ರಿ ಅವ್ರ ಮೇಲೂ ಕೂಡ ಕೇಸ್ ಹಾಕಿದ್ದಾರೆ. ಎಂಟೈರ್ ಮೂವಿ ಟೀಮ್ ಮೇಲೆನೆ ಕೇಸ್ ಹಾಕ್ಬಿಟ್ಟಿದ್ದಾರೆ. ವಿಷಯ ಇಷ್ಟೇನೆ, ರಿಷಬ್ ಶೆಟ್ಟಿ ಒಬ್ಬ ದೊಡ್ಡ ಪ್ಯಾನ್ ಇಂಡಿಯಾ ಸ್ಟಾರ್. ಹನುಮನ ವೈಶಿಷ್ಟ್ಯ ಓಲೋ ಅಂತ ಕ್ಯಾರೆಕ್ಟರ್ ನಲ್ಲಿ ಇವರು ಕೊಟ್ಟಿದ್ರೆ, ಬಟ್ ಹನುಮನ ಮುಖ ಸ್ವಲ್ಪ ಊದಿರ್ತದೆ. ಬಟ್ ಇಲ್ಲಿ ರಿಷಬ್ ಶೆಟ್ಟಿ ಅವ್ರನ್ನ ಬೇರೆ ರೀತಿನೇ ತೋರಿಸಿದೀರಾ. ಹನುಮನ್ ಕ್ಯಾರೆಕ್ಟರ್ ಫುಲ್ ಡಿಫ್ರೆಂಟ್ ಆಗಿದೆ. ಇದು ಮುಂದಿನ
ಮುಂದಿನ ಯುವ ಪೀಳಿಗೆಗೆ ಎಫೆಕ್ಟ್ ಆಗೋದ್ರಲ್ಲಿ ದೊಡ್ಡ ಡೌಟೇ ಇಲ್ಲ ಅಂತ ದೊಡ್ಡ ಕೇಸ್ ಹಾಕ್ಬಿಟ್ಟಿದ್ದಾರೆ. ಇದೆಲ್ಲ ನಿಜವಾಗ್ಲೂ ಎಫೆಕ್ಟ್ ಆಗುತ್ತಾ? ಫಿಲಂ ತರ ಎಂಜಾಯ್ ಮಾಡ್ತಾರೆ. ಮೋಸ್ಟ್ಲಿ ಈ ಲಾಯರ್ಗೂ ಮೂವಿ ಟೀಮ್ ಜೊತೆಗೂ ಸ್ವಲ್ಪ ಕಿರಿಕಿರಿ ಏನಾದ್ರು ಇರ್ಬೋದು, ಅದಕ್ಕೋಸ್ಕರ ಈ ರೀತಿ ಬೇಡದೇ ಇರುವಂತ ಲಿಟಿಗೇಷನ್ ಗಳನ್ನೆಲ್ಲ ಆಗ್ತಿರ್ತಾರೆ ಅವಾಗ. ಫೈನಲ್ ಆಗಿ ಒಂಬಾಳೆ ಬ್ಯಾನರ್ಸ್ ಕಡೆಯಿಂದ ಮಹಾವತಾರ್ ನರಸಿಂಹ ಸಿನಿಮಾದ ಟೀಸರ್ ರಿಲೀಸ್ ಆಗೋಯ್ತು. ನಾನು ಯಾವ್ದೋ ಇದು ಫಿಸಿಕ್ಸ್ ಸಿನಿಮಾ ಅಂತ ಅನ್ಕೊಂಡ್ಬಿಟ್ಟಿದ್ದೆ, ಬಟ್ ಆನಿಮೇಟೆಡ್ ಆಗಿ ಶೂಟ್ ಮಾಡ್ತಾರಂತ ಸಿನಿಮಾ ಅಂತ ಟೀಸರ್ ರಿಲೀಸ್ ಆದ್ಮೇಲೆ ಗೊತ್ತಾಗಿರೋದು. ಫೈನಲಿ ಈ ಸಿನಿಮಾ ನಮ್ಮ ಕನ್ನಡದಲ್ಲಿ ಬಂದಿರುವಂತ ಡಾಕ್ಟರ್ ರಾಜ್ಕುಮಾರ್ ಹಾಗೇನೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಇಬ್ರು ಆಕ್ಟ್ ಮಾಡಿರುವಂತ ಭಕ್ತ ಪ್ರಹ್ಲಾದ ಈ ಸಿನಿಮಾದ ರೀಮೇಕ್ ವರ್ಷನ್ ಆನಿಮೇಟೆಡ್ ಆಗಿ ರಿಲೀಸ್ ಮಾಡ್ತಾ ಇದಾರೆ ಅಷ್ಟೇ. ಈ ಟೀಸರ್ ನ ಕ್ವಾಲಿಟಿ ನೋಡೋದಾದ್ರೆ ಸ್ವಲ್ಪ ಏರುಪೇರು ಕಾಣಿಸ್ತಾ ಇದೆ, ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೇಕು. ಇನ್ನು ಎಸ್ ರಾಜಮೌಳಿ ಅವರು ಮಹೇಶ್ ಬಾಬು ಅವ್ರ ಜೊತೆಗೆ ಸಿನಿಮಾ ಮಾಡ್ತಾ ಇದಾರೆ. ಪ್ರಿಯಾಂಕಾ ಚೋಪ್ರಾ ಹೀರೋಯಿನ್, ಪೃಥ್ವಿರಾಜ್ ವಿಲ್ಲನ್, ಎಲ್ಲ ವಿಷಯ ಗೊತ್ತಾಗಿದೆ, ಎಲ್ಲಾನು ನಾನೇ ರಿವೀಲ್ ಮಾಡಿದೀನಿ. ಇನ್ನು ಈ ಸಿನಿಮಾದಲ್ಲಿ ಮಹೇಶ್ ಬಾಬುಗೆ ಅಣ್ಣನಾಗಿ ಆಕ್ಟ್ ಮಾಡೋದಕ್ಕೆ ವೆಂಕಟೇಶ್ ಅವ್ರು ಬರ್ತಾ ಇದಾರೆ ಅಂತ ಅಫಿಷಿಯಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ, ಪಕ್ಕಾ ನ್ಯೂಸ್ ಇದು. ಇನ್ನು ರಿಷಬ್ ಶೆಟ್ಟಿ ಅವ್ರದೇನೆ ಇನ್ನೂ ಒಂದು ಸಿನಿಮಾದ ಪೋಸ್ಟರ್ ರಿಲೀಸ್ ಆಗಿತ್ತು. ಛತ್ರಪತಿ ಶಿವಾಜಿ ಮಹಾರಾಜ್ ಅನ್ನೋ ಒಂದು ಪೋಸ್ಟರ್ ನ ರಿಲೀಸ್ ಮಾಡಿದ್ರು. ಅದನ್ನ ನಾನು ಫೇಕ್ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೆ, ಯಾಕಂದ್ರೆ ಪಿನ್ ಟು ಪಿನ್ ಎಲ್ಲಾನು ಝೂಮ್ ಮಾಡ್ಕೊಂಡು ನೋಡಿದಾಗ ಅವ್ರ ವಾಲೆಯಿಂದ ಕಂಡಿಡಿದೆ ಇದು ಫೇಕ್ ಅಂತ. ಬಟ್ ಈಗ ಬುಕ್ ಮೈ ಶೋ ಒಳಗಡೆ ಈ ಸಿನಿಮಾನ ಅಫಿಷಿಯಲ್ ಆಗಿ ಪೋಸ್ಟ್ ಮಾಡಿದ್ದಾರೆ. ದ ಪ್ರೈಡ್ ಆಫ್ ಭಾರತ್ ಛತ್ರಪತಿ ಶಿವಾಜಿ ಮಹಾರಾಜ್ ಈ ಟೈಟಲ್ ನ ಬುಕ್ ಮೈ ಶೋ ಒಳಗಡೆ ರಿಲೀಸ್ ಮಾಡಿದ್ದಾರೆ. ಇನ್ನ ಇದನ್ನ ಡೈರೆಕ್ಟ್ ಮಾಡ್ತಾ ಇರೋದು ಸಂದೀಪ್ ಸಿಂಗ್ ಅಂತ ಬುಕ್ ಮೈ ಶೋ ಹೇಳ್ತಾ ಇದೆ. ರಿಷಬ್ ಶೆಟ್ಟಿ ಜೊತೆಗೆ ಇನ್ನೊಬ್ಬ ಕ್ಯಾರೆಕ್ಟರ್ ಕೂಡ ಬುಕ್ ಮೈ ಶೋನೆ ರಿವೀಲ್ ಮಾಡಿದೆ. ಜನಾಯ್ ಭೋಸ್ಲೆ ಅನ್ನೋರು ಈ ಸಿನಿಮಾದಲ್ಲಿ ಮಹಾರಾಣಿ ಸಾಯಿ ಭೋಸ್ಲೆ ಅನ್ನೋ ಕ್ಯಾರೆಕ್ಟರ್ ಅಲ್ಲಿ ಪ್ಲೇ ಮಾಡ್ತಾ ಇದಾರೆ ಅಂತ ಬುಕ್ ಮೈ ಶೋ ಇಷ್ಟನ್ನು ಕಂಪ್ಲೀಟ್ ಆಗಿ ರಿವೀಲ್ ಮಾಡ್ತಾ ಇದೆ. ಉಫ್, ಇದೆಲ್ಲ ನಿಜನ ಮರೆಯ. ಒಂದ್ ಟೈಮ್ ಅಲ್ಲಿ ರಿಷಬ್ ಶೆಟ್ಟಿ ಅವರು ನಾನ್ ಕನ್ನಡ ಬಿಟ್ಟು ಬೇರೆ ಭಾಷೆಗೆ ಹೋಗೋದೇ ಇಲ್ಲ, ಬೇರೆ ಭಾಷೆ ಮಾಡೋದೇ ಇಲ್ಲ ಅಂತಂದಿದವರು ಇವಾಗ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಮನಿ. ಇದರ ಜೊತೆಗೆ ಬುಕ್ ಮೈ ಶೋ ಒಳಗಡೆ ಇನ್ನೊಂದು ಸಿನಿಮಾನು ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಯುವರಾಜ್ ಕುಮಾರ್ ಅವರ ಯುವ 2 ಎಕ್ಕ ಸಿನಿಮಾದ ರಿಲೀಸ್ ಡೇಟ್ ಬುಕ್ ಮೈ ಶೋ ಒಳಗಡೆ ಜೂನ್ 6ನೇ ತಾರೀಕು ತೋರಿಸ್ತಾ ಇದೆ. ಅಫಿಷಿಯಲ್ ಆಗಿ ಮೂವಿ ಟೀಮ್ ಇದುವರೆಗೂ ಕನ್ಫರ್ಮ್ ಮಾಡಿಲ್ಲ, ಬಟ್ ಬುಕ್ ಮೈ ಶೋ ಅವರು ಕನ್ಫರ್ಮ್ ಮಾಡ್ತಾ ಇದಾರೆ ಜೂನ್ 6ನೇ ತಾರೀಕಿಗೆ ಈ ಸಿನಿಮಾ ರಿಲೀಸ್ ಆಗುತ್ತೆ ಅಂತ. ಅದಲ್ಲದೆ ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಸಲಗ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತ ಸಂಜನಾ ಆನಂದ್ ಅವರು ಈ ಸಿನಿಮಾಗೂ ಕೂಡ ಹೀರೋಯಿನ್ ಆಗಿ ಅಫಿಷಿಯಲ್ ಆಗಿ ಸೆಲೆಕ್ಟ್ ಆಗ್ಬಿಟ್ಟಿದ್ದಾರೆ. ಪೋಸ್ಟರ್ ಕೂಡ ರಿಲೀಸ್ ಮಾಡಿದ್ದಾರೆ, ಯು ಕ್ಯಾನ್ ಸಿ. ಸೊ ಫೈನಲ್ ಆಗಿ ರಜನಿಕಾಂತ್ ಅವರ ಜೈಲರ್ ಚಾಪ್ಟರ್ 2 ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡೋದ್ರ ಜೊತೆಗೆ ಸಣ್ಣದಾಗಿ ಟೈಟಲ್ ಟೀಸರ್ ನು ಕೂಡ ಬಿಟ್ಟಿದ್ದಾರೆ. ಡಿಫ್ರೆಂಟ್ ಆಗಿ ಮಾಸ್ ಆಗಿ ರಜನಿಕಾಂತ್ ಅವ್ರು ಕಾಣಿಸ್ಕೊತಾ ಇದಾರೆ. ಬಟ್ ಒಂದ್ ಬೇಜಾರ್ ಏನಪ್ಪಾ ಅಂದ್ರೆ ತಮಿಳು, ತೆಲುಗು, ಹಿಂದಿ ಈ 3 ಭಾಷೆಯಲ್ಲಿ ಮಾತ್ರ ರಿಲೀಸ್ ಮಾಡಿದ್ದಾರೆ. ನಾವೆಲ್ಲ ಏನು ಈ ಹಿಂದೆ ಜೋಗಿ ಪ್ರೇಮ್ ಅವರು ಬಾಲಿವುಡ್ ಗೆ ಎಂಟ್ರಿ ಕೊಡ್ತಾರೆ, ಬಾಲಿವುಡ್ ಅಲ್ಲಿ ಯಾವ್ದೋ ಒಂದು ದೊಡ್ಡ ಸ್ಟಾರ್ ಹೀರೋ ಜೊತೆಗೆ ಸಿನಿಮಾ ಮಾಡ್ತಾರೆ ಅಂತ ಅಫಿಷಿಯಲ್ ಆಗಿ ನಾನೇ ಅನೌನ್ಸ್ಮೆಂಟ್ ಮಾಡಿದೆ. ನಾನು ಅನೌನ್ಸ್ಮೆಂಟ್ ಮಾಡಿರಲಿಲ್ಲ, ನಾನು ರಿವೀಲ್ ಮಾಡಿದೆ ಈ ತರ ಹೋಗ್ತಾ ಇದಾರೆ, ಇದನ್ನ ಜಸ್ಟ್ ರೂಮರ್ ಆಗಿ ಇಟ್ಕೊಂಡಿರಿ ಅಂತ. ಬಟ್ ಈಗ ಸಂಜಯ್ ಲೀಲಾ ಬನ್ಸಾಲಿ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಇವ್ರನ್ನ ಹೈಯರ್ ಮಾಡಿದಾರಂತೆ ಯಾವ್ದೋ ಒಂದು ಬಾಲಿವುಡ್ ಸಿನಿಮಾನ ಮಾಡೋದಕ್ಕೆ. ಬಟ್ ಯಾರಿಗ್ ಮಾಡ್ತಾ ಇದಾರೆ, ಸಿನಿಮಾ ಟೈಟಲ್ ಏನು, ಯಾವಾಗ ಬರುತ್ತೆ, ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ, ಏನಂದ್ರೆ ಏನು ಗೊತ್ತಿಲ್ಲ. ಸಂಜಯ್ ಲೀಲಾ ಬನ್ಸಾಲಿ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಇವ್ರನ್ನ ಹೈಯರ್ ಮಾಡಿದ್ದಾರೆ, ಅದು ಮಾತ್ರ ಕನ್ಫರ್ಮ್. ಜಿಮ್ ಅಲ್ಲಿ ಜುಮ್ ಅಂತ ವರ್ಕೌಟ್ ಮಾಡ್ತಾ ಇರ್ಬೇಕಾದ್ರೆ ರಶ್ಮಿಕಾ ಮಂಡಣ್ಣ ಅವ್ರಿಗೆ ಲೈಟ್ ಆಗಿ ಏಟ್ ಆಗ್ಬಿಟ್ಟಿದೆ ಅಂತೆ. ಎಲ್ಲಾಗಿದೆ ಅಂತ ನನ್ಗೆ ಇದುವರೆಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ವರ್ಕೌಟ್ ಮಾಡ್ಬೇಕಾದ್ರೆ ಏನೋ ಒಂದ್ ಮಾಡ್ಕೊಂಡವ್ರೆ. ಈ ಒಂದು ಇನ್ಸಿಡೆಂಟ್ ಇಂದಾಗಿ ಸಿಕಂದರ್ ಸಿನಿಮಾದ ಫುಲ್ ಶೂಟಿಂಗ್ ಸ್ಟಾಪ್ ಮಾಡಿದಾರಂತೆ. ಅಂದ್ರೆ ಸಲ್ಮಾನ್ ಖಾನ್ ಅವ್ರದ್ದು ಸಿಕಂದರ್ ಸಿನಿಮಾ ಬರ್ತಾ ಇದ್ದಾರೆ, ರೀಸೆಂಟ್ ಆಗಿ ಟೀಸರ್ ಕೂಡ ಬಿಟ್ಟಿದ್ರು. ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ರಶ್ಮಿಕಾ ಮಂಡಣ್ಣ ಅವರೇ ಆಕ್ಟ್ ಮಾಡ್ತಾ ಇರೋದು. ಏನೋ ಮಾಡಕ್ ಹೋಗಿ ಇನ್ನೇನೋ ಮಾಡ್ಕೊಂಡು ಎಲ್ಲೆಲ್ಲೋ ಏನೇನೋ ಏಟ್ ಮಾಡ್ಕೊಂಡಿದಾರಂತೆ. ಸಿನಿಮಾದ ಶೂಟಿಂಗ್ ಈಗ ಸ್ಟಾಪ್ ಆಗಿದೆ. ಸೊ ಫೈನಲ್ ಆಗಿ ಶಿವಣ್ಣ ಅವರ ಆಪರೇಷನ್ ಸಕ್ಸಸ್ಫುಲ್ ಆದ್ಮೇಲೆ ಅವ್ರು ಮಾಡ್ತಿದ್ದಂತ ಸಿನಿಮಾಗಳ ಟೀಮ್ ಕಡೆಯಿಂದ ಸಣ್ಣದಾಗಿ ಟೀಸರ್ ಗಳು, ಗ್ಲಿಮ್ಸ್ ಗಳು, ಅನೌನ್ಸ್ಮೆಂಟ್ ಎಲ್ಲಾನು ಮಾಡ್ತಾ ಇದಾರೆ. ನನ್ನ ಇಂಪ್ರೆಸ್ ಮಾಡಿದ್ದು 2 ಸಿನಿಮಾ. ಅರ್ಜುನ್ ಜನ ಅವರು ಡೈರೆಕ್ಟ್ ಮಾಡ್ತಾ ಇರುವಂತ 45 ಸಿನಿಮಾ ಟೀಮ್ ಕಡೆಯಿಂದ ಶಿವಣ್ಣ ಅವರ ಸಕ್ಸಸ್ಫುಲ್ ಆಪರೇಷನ್ ಆಗಿರೋದಕ್ಕೋಸ್ಕರ ಸಣ್ಣದಾಗಿ ಗ್ಲಿಮ್ಸ್ ನ ಬಿಟ್ಟಿದ್ದಾರೆ. ಏಕ್ದಮ್ ಜಕಾಸ್, ಫುಲ್ ಆನಿಮೇಟೆಡ್ ಆಗಿದ್ರು ಕೂಡ ಒಂದ್ ರೀತಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕಾಣಿಸ್ತಾ ಇದೆ ಈ ಸಿನಿಮಾ. ಇದ್ರ ಜೊತೆಗೆ ರವಿ ಬಸ್ರೂರ್ ಅವರ ಡ್ರೀಮ್ ಪ್ರಾಜೆಕ್ಟ್ ವೀರಚಂದ್ರ ಆಸ ಈ ಸಿನಿಮಾದ ಟೀಮ್ ಕಡೆಯಿಂದ ಹೊಸ ಒಂದು ಪೋಸ್ಟರ್ ನ ರಿಲೀಸ್ ಮಾಡಿದ್ದಾರೆ. ಲಿಟ್ರಲಿ ಈ ಪೋಸ್ಟರ್ ನೋಡ್ತಾ ಇದ್ರೆ ಕಾಂತಾರ ಸಿನಿಮಾನೇ ನೆನಪಾಗ ನನಗೆ. ಮೈ ಮೇಲೆಲ್ಲ ಗೂಸ್ ಬಂಪ್ಸ್. ಅದಲ್ಲದೆ 45 ಸಿನಿಮಾದ ರಿಲೀಸ್ ಡೇಟ್ ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಈ ವರ್ಷ ಆಗಸ್ಟ್ 15 ಗೆ ಅಂದ್ರೆ ಇಂಡಿಪೆಂಡೆನ್ಸ್ ಡೇ ದಿನ ಈ ಸಿನಿಮಾ ರಿಲೀಸ್ ಆಗುತ್ತೆ. ವೀರಚಂದ್ರ ಹಾಸದಿಂದ ಬರೀ ಪೋಸ್ಟರ್ ನ ಮಾತ್ರ ರಿಲೀಸ್ ಮಾಡಿದ್ದಾರೆ, ರಿಲೀಸ್ ಡೇಟ್ ಇನ್ನೂ ಅನೌನ್ಸ್ಮೆಂಟ್ ಮಾಡಿಲ್ಲ. ಇನ್ನು ಕೊನೆಯದಾಗಿ ಪ್ರಜ್ವಲ್ ದೇವರಾಜ್ ಅವರ ಗಣ ಸಿನಿಮಾನು ಕೂಡ ಇದೇ ತಿಂಗಳು 31ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಜನವರಿ 31ನೇ ತಾರೀಕು ಅಫಿಷಿಯಲ್. ಇದಾಗಿತ್ತು ಈ ವಾರದ ವೀಕ್ಲಿ ಅಪ್ಡೇಟ್ಸ್. ಐ ಹೋಪ್ ಫುಲ್ ಆಗಿ ಅಪ್ಡೇಟ್ ಆಗಿದ್ರೆ ಅಂತ ಅನ್ಕೊಂಡಿದ್ದೀನಿ. ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ಕಾಯ್ದಾರೆ. ಕೀಪ್ ವಾಚಿಂಗ್, ಬಾಯ್ ಬಾಯ್. ಎಲ್ಲ ಚೀಪ್